ಸ್ಟಾರ್ ಹುಲಸೂರು ನ್ಯೂಸ್ಗೆ ಯಶಸ್ವಿಯಾದರು. ಹುಲಸೂರು ಪಟ್ಟಣದ ರೈತ ಮುರಳೀಧರ ಕುಲಕರ್ಣಿ ಹಾಗೂ ಸಂಜು ಕುಮಾರ ಕುಲಕರ್ಣಿ ಅವರ ಹೊಲಕ್ಕೆ ಸ್ಟಾರ್ ಹುಲಸೂರು ನ್ಯೂಸ್ ಯಶಸ್ವಿಯಾದರು. ಬುಧವಾರ ತಹಸೀಲ್ದಾರ್ ಶಿವಾನಂದ ಮೇತ್ರೆ, ಕಂದಾಯ ನಿರೀಕ್ಷಕ ಶರಣು ಪವಾಡ್ ಶೆಟ್ಟಿ, ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಮಳೆಗೆ ಕೊಚ್ಚಿ ಹೋದ ಮಣ್ಣು, ಮೊಳಕೆಗಳನ್ನು ವೀಕ್ಷಣೆ ಮಾಡುತ್ತಿರುವುದು ಕಾಣಬಹುದು. ರೈತರಿಗೆ ಸೂಕ್ತ ಪರಿಹಾರದ ಭರವಸೆ ನೀಡಿದ ತಹಸೀಲ್ದಾರ್, ಕಳೆದ ಕೆಲ ದಿನಗಳ ಹಿಂದೆ ಹುಲಸೂರು ಸೇರಿದಂತೆ ಸುತ್ತಲಿನ ವಿವಿಧ ಗ್ರಾಮಗಳಲ್ಲಿ ಭಾರೀ ಮಳೆ ಸುರಿದಿದ್ದರಿಂದ ಪಟ್ಟಣದ ರೈತ ಮುರಳೀಧರ್ ಕುಲಕರ್ಣಿ ಹಾಗೂ ಸಂಜು ಕುಮಾರ ಕುಲಕರ್ಣಿ ಅವರ ಹೊಲಕ್ಕೆ ಹಳ್ಳದ ನೀರು ಬಂದು ಫಲವತ್ತಾದ ಮಣ್ಣಿನ ಜೊತೆಗೆ ಮೊಳಕೆ ಕೊಚ್ಚಿ ಹೋಗಿರುವ ಪರಿಣಾಮ ಆತಂಕದಲ್ಲಿದ್ದ ರೈತರ ಪರಿಸ್ಥಿತಿಯನ್ನು ಅರಿತು ಕಳೆದ ರವಿವಾರ ಸ್ಟಾರ್ ಹುಲಸೂರು ನ್ಯೂಸ್ನಲ್ಲಿ ಸುದ್ದಿ ನೋಡಿದ ಮಳೆಗೆ ಕೊಚ್ಚಿ ಹೋದ ಫಲವತ್ತಾದ ಮಣ್ಣು, ಮೊಳಕೆ ಶೀರ್ಷಿಕೆ ಅಡಿ ಮಹತ್ವದ ಸುದ್ದಿ ಪ್ರಕಟವಾಗಿದ್ದರಿಂದ ಸುದ್ದಿ ಆಲಿಸಿ ತಹಸೀಲ್ದಾರ್ ಶಿವಾನಂದ ಮೈತ್ರೆ ಸಿಬ್ಬಂದಿ ವರ್ಗದವರು ಬುಧವಾರ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತಹಸೀಲ್ದಾರ ಶಿವಾನಂದ ಮೈತ್ರೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ ಕೆಲವು ದಿನಗಳ ಹಿಂದೆ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ್ ಗ್ರಾಮದ ಸುತ್ತಲಿನಲ್ಲಿ ಭಾರೀ ಮಳೆ ಸುರಿದ ಪರಿಣಾಮ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಅಂತಹದ್ದೇ ಪರಿಸ್ಥಿತಿ ಹುಲಸೂರಿನ ಕೆಲವು ಕಡೆ ಕಂಡುಬರುತ್ತದೆ. ಅನೇಕ ರೈತರ ಇತರ ಮಣ್ಣಿನ ಜೊತೆಗೆ ಮೊಳಕೆ ಸಹ ಕೊಚ್ಚಿಕೊಂಡು ಹೋಗಿವೆ. ಹಾಲಹಳ್ಳಿ ರಸ್ತೆಯ ಸೇತುವೆ ಸಣ್ಣದಾಗಿದ್ದರಿಂದ ಹೆಚ್ಚು ಮಳೆ ಬಂದರೆ ಹೊಲಗಳಿಗೆ ನುಗ್ಗಿ ಫಲವತ್ತಾದ ಮಣ್ಣು, ಬೆಳೆ ನಾಶವಾಗುತ್ತಿದೆ. ಇದರ ತನಿಖೆ ಮಾಡಿ ಆದಷ್ಟು ಬೇಗನೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ವ್ಯವಸ್ಥೆ ಮಾಡುತ್ತೇವೆ. ನೀರಿಗೆ ಮುಂದಕ್ಕೆ ಹಾದು ಹೋಗಲು ಸ್ವಚ್ಛತೆ ಮಾಡಲು ತಿಳಿಸುತ್ತೇವೆ ಎಂದು ಭರವಸೆ ನೀಡಿದರು. ರೈತ ಮುರಳೀಧರ ಕುಲಕರ್ಣಿ ಹಾಗೂ ಸಂಜು ಕುಮಾರ ಕುಲಕರ್ಣಿ ಮಾತನಾಡಿ, ಸೇತುವೆ ಸಣ್ಣದಾಗಿದ್ದರಿಂದ ಹೆಚ್ಚು ನೀರು ಹೋಗುತ್ತಿಲ್ಲ. ಪ್ರತಿ ಮಳೆಗಾಲದಲ್ಲಿ ನಮಗೆ ತುಂಬಾ ಸಮಸ್ಯೆ ಉಂಟಾಗುತ್ತಿದೆ. ನಮ್ಮ ಸಮಸ್ಯೆ ಯಾರೂ ಸ್ಪಂದಿಸುತ್ತಿಲ್ಲ. ಆದಷ್ಟು ಬೇಗನೆ ನೀರು ಹಾದು ಹೋಗಲು ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದರು. ಕಂದಾಯ ನಿರೀಕ್ಷಕ ಶರಣು ಪವಾಡ್ ಶೆಟ್ಟಿ, ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ, ರೈತರಾದ ಮುರಳೀಧರ ಕುಲಕರ್ಣಿ, ಸಂಜು ಕುಮಾರ ಕುಲಕರ್ಣಿ, ಸೋಮನಾಥ ಸ್ವಾಮಿ ಸೇರಿದಂತೆ ಅನೇಕರು ಹಾಜರಿದ್ದರು.